ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಸ್ವಾಗತ. ಕಲ್ನಾರು ಅಥವಾ ಆಸ್ಬೆಸ್ಟೋಸ್ ಅಂದ್ರೆ ಏನಪ್ಪ, ಇದೊಂದು ಹಳೆ ಕಾಲದ ಕಥೆ, ಈಗ ಯಾರಿಗ್ ಬೇಕು ಅಂತ ಅನ್ಕೋತೀವಿ ಅಲ್ವಾ. ಆದ್ರೆ ಒಂದು ಶಾಕಿಂಗ್ ಸತ್ಯ ಏನಂದ್ರೆ, ಈ ಅಪಾಯಕಾರಿ ವಸ್ತು ಇನ್ನೂ ನಮ್ಮ ಸುತ್ತಮುತ್ತನೇ ಇದೆ. ನಾವು ಪ್ರತಿದಿನ ಬಳಸೋ ವಸ್ತುಗಳಲ್ಲೇ ಇದು ಕಾಣಿಸ್ಕೊಳ್ತಿದೆ. ಒಬ್ರು ರಿಸರ್ಚರ್ ಹೇಳಿದ ಹಾಗೆ ಸಿಂಪಲ್ ಆಗಿ ಅವು ಎಲ್ಲೆಡೆ ಇವೆ ಅಷ್ಟೇ. ಈ ಒಂದೇ ಒಂದು ಮಾತು ಸಾಕು ಈ ಸಮಸ್ಯೆಯ ಆಳ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ನಾವು ಅಂದುಕೊಳ್ಳಕ್ಕೋ ಆಗದ ಕಡೆಗಳಲ್ಲಿ ಇದು ಬಚ್ಚಿಟ್ಕೊಂಡಿದೆ. ಯಾವ್ಯಾವ ವಸ್ತುಗಳಲ್ಲಿ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಮಕ್ಕಳ ಮೇಕಪ್ ಕಿಟ್, ಅವರು ಆಟಾಡೋ ಮರಳು, ಅಷ್ಟೇ ಯಾಕೆ ಬಣ್ಣ ಹಚ್ಚೋ ಕ್ರಿಯಾನ್ಸ್, ಇಷ್ಟೇ ಅಲ್ಲ, ಆಫ್ ರೋಡಿಂಗ್ ಮಾಡ್ತಾರಲ್ಲ ಆ ಜಾಗಗಳಲ್ಲೂ ಕೂಡ ಆಸ್ಬೆಸ್ಟಸ್ ಪತ್ತೆಯಾಗಿದೆ. ಅಂದ್ರೆ ಯೋಚ್ನೆ ಮಾಡಿ, ಇದು ನಮ್ಮ ದೈನಂದಿನ ಬದುಕಿಗೆ ಎಷ್ಟು ಹತ್ರ ಬಂದಿದೆ ಅಂತ. ಇದರ ಅಪಾಯದ ತೀವ್ರತೆ ಎಷ್ಟಿದೆ ಗೊತ್ತಾ? ನೆನಪಿದ್ಯಾ 9/11 ದಾಳಿ? ಆ ದಾಳಿಯ ನಂತರ ಎದ್ದ ಧೂಳಿನಲ್ಲಿ ಆಸ್ಬೆಸ್ಟೋಸ್ ಬೆರೆತಿತ್ತು. ನಿಮ್ಗೆ ಗೊತ್ತಾ, ಆ ಧೂಳಿನಿಂದ ಬಂದ ಕಾಯಿಲೆಗಳಿಂದ ಸತ್ತವರ ಸಂಖ್ಯೆ ದಾಳಿಯಲ್ಲಿ ನೇರವಾಗಿ ಸತ್ತವರಿಗಿಂತ 2 ಪಟ್ಟು, ಹೌದು 2 ಟೈಮ್ಸ್ ಜಾಸ್ತಿ. ಇದು ನಿಜಕ್ಕೂ ನಂಬೋಕೆ ಕಷ್ಟ ಆಗೋ ಸತ್ಯ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ, ಇಷ್ಟೊಂದು ಡೇಂಜರಸ್ ಆಗಿರೋ ವಸ್ತು ಇಡೀ ಪ್ರಪಂಚದಲ್ಲಿ ಅಷ್ಟು ಫೇಮಸ್ ಆಗಿದ್ದು ಹೇಗೆ? ಯಾಕೆ ಎಲ್ರೂ ಇದನ್ನ ಬಳಸೋಕ್ ಶುರು ಮಾಡಿದ್ರು? ವೆಲ್, ಅದರ ಹಿಂದೆ ಒಂದು ಮ್ಯಾಜಿಕ್ ಇತ್ತು. ಬನ್ನಿ ಅದರ ಕಥೆ ಏನು ಅಂತ ನೋಡೋಣ. ಆಸ್ಬೆಸ್ಟಸ್ ಅಂದ್ರೆ ಬೇರೇನೂ ಅಲ್ಲ, ಇದು ನಿಸರ್ಗದಲ್ಲಿ ಸಿಗುವ ಒಂದು ಖನಿಜ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದರ ನಾರುಗಳಿಂದ ಬೆಂಕಿಗೆ ಸುಡದ ಬಟ್ಟೆನೇ ನೇಯ್ಬೋದು. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ರೀತಿ ಕಲ್ಲಿನ ಹತ್ತಿ ತಾರನೇ ಇರುತ್ತೆ, ಆದ್ರೆ ಬೆಂಕಿಗೆ ಹಾಕಿದ್ರೂ ಸುಡಲ್ಲ. ಎಂಥ ಅದ್ಭುತ ಅಲ್ವಾ? ಈ ಮ್ಯಾಜಿಕ್ ಹಿಂದಿರೋ ಸೀಕ್ರೆಟ್ ಏನು ಗೊತ್ತಾ? ಅದ್ರ ಅಟಾಮಿಕ್ ಸ್ಟ್ರಕ್ಚರ್. ಅಂದ್ರೆ 2 ಅಟಾಮಿಕ್ ಶೀಟ್ಗಳು ಒಂದಕ್ಕೊಂದು ಸೇರ್ಕೊಂಡಾಗ ಅವುಗಳ ನಡುವೆ ಒಂದು ಸಣ್ಣ ಮಿಸ್ ಮ್ಯಾಚ್ ಆಗಿ ಟೆನ್ಷನ್ ಕ್ರಿಯೇಟ್ ಆಗತ್ತೆ. ಈ ಟೆನ್ಷನ್ನಿಂದ ಏನಾಗುತ್ತೆ ಅಂದ್ರೆ, ಆ ಲೇಯರ್ಗಳು ಸುರುಳಾಗಿ ಸುತ್ತಕೊಂಡು ಸಣ್ಣ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರೋ ಹೀಟ್ ರೆಸಿಸ್ಟೆಂಟ್ ಟ್ಯೂಬ್ಗಳಾಗಿ ಬದಲಾಗ್ತವೆ. ಇದೇ ಅದರ ಸೂಪರ್ ಪವರ್. 1800ರಲ್ಲಿ ನ್ಯೂಯಾರ್ಕ್ನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದಾದ್ಮೇಲೆ ಒಂದು ಭಾರೀ ಬೆಂಕಿ ಅವಘಡಗಳು ನಡೀತಿದ್ವು. ನೂರಾರು ಕಟ್ಟಡಗಳು ಸುಟ್ಟು ಬೂದಿಯಾಗ್ತಿದ್ವು. ಆಗ ಜನರಿಗೆ ಅಗ್ಗದ ಮತ್ತೆ ಬೆಂಕಿನ ತಡೆಯುವಂಥ ಒಂದು ಬಿಲ್ಡಿಂಗ್ ಮಟೀರಿಯಲ್ ಬೇಕಾಗಿತ್ತು. ಗೆಸ್ ವಾಟ್? ಆಸ್ಬೆಸ್ಟಾಸ್ಗೆ ಇದೇ ಸರಿಯಾದ ಸಮಯ ಅಂತ ಅನ್ನಿಸ್ತು. ನೋಡ್ತಿದ್ದಂತೆ ಆಸ್ಬೆಸ್ಟಾಸ್ ಮಾರ್ಕೆಟ್ನ ರಾಜನಾಗ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 1973 ಹೊತ್ತಿಗೆ ಅಮೆರಿಕಾದಲ್ಲಿ ಒಂದೇ ವರ್ಷದಲ್ಲಿ 8 ಲಕ್ಷ ಟನ್ಗಿಂತ ಜಾಸ್ತಿ ಆಸ್ಬೆಸ್ಟಾಸ್ ಬಳಕೆಯಾಗ್ತಿತ್ತು. ಕೆನ್ ಯು ಇಮ್ಯಾಜಿನ್? ಆದ್ರೆ ಪ್ರತಿ ಕಥೆಯಲ್ಲೂ ಒಂದು ಟ್ವಿಸ್ಟ್ ಇರುತ್ತಲ್ಲ, ಹಾಗೇನೆ ಈ ಯಶಸ್ಸಿನ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿತ್ತು. ಒಂದು ಮುಚ್ಚಿಟ್ಟ ರಹಸ್ಯ, ಜನರಿಗೆ ಗೊತ್ತಿಲ್ದ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ನಡೆಸಿದ ಒಂದು ಪಿತೂರಿ. ಇದು ಶುರುವಾಗಿದ್ದು 1924ರಲ್ಲಿ. ಡಾಕ್ಟರ್ಸ್ ಆಸ್ಬೆಸ್ಟಾಸಿಸ್ ಅಂತ ಒಂದು ಹೊಸ ಭಯಂಕರ ಕಾಯಿಲೆಯನ್ನ ಕಂಡುಹಿಡಿದ್ರು. ಆಸ್ಬೆಸ್ಟಾಸ್ ಫೈಬರ್ಗಳನ್ನ ಉಸಿರಾಡಿದ್ರೆ ಶ್ವಾಸಕೋಶದಲ್ಲಿ ಗಾಯಗಳಾಗಿ ಅದು ವಾಸಿಯಾಗದ ಸ್ಥಿತಿಗೆ ತಲುಪ್ತಿತ್ತು. ಇದರ ಮೊದಲ ಬಲಿಪಶು ನೆಲ್ಲಿ ಕರ್ಷ, ಕೇವಲ 33 ವರ್ಷದ ಫ್ಯಾಕ್ಟರಿ ಕೆಲಸಗಾರ್ತಿ. ಅವರ ಕಥೆ ಇದರ ಮೊದಲ ದಾಖಲೆಯಾಗಿ ಉಳಿದುಹೋಯಿತು. ಹಾಗಾದ್ರೆ ನಮ್ಮ ದೇಹದೊಳಗೆ ಏನಾಗತ್ತೆ? ನಮ್ಮ ದೇಹದಲ್ಲಿ ಮ್ಯಾಕ್ರೋಫೇಜಸ್ ಅಂತ ಕ್ಲೀನಪ್ ಸೆಲ್ಸ್ ಇವೆ. ಅವು ಈ ಆಸ್ಬೆಸ್ಟಾಸ್ ಫೈಬರ್ಗಳನ್ನ ನಾಶ ಮಾಡೋಕೆ ಟ್ರೈ ಮಾಡ್ತವೆ. ಆದ್ರೆ ಈ ಫೈಬರ್ಗಳು ಸೂಜಿಯ ಹಾಗೆ ಉದ್ದ ಮತ್ತೆ ಗಟ್ಟಿಯಾಗಿರೋದ್ರಿಂದ ಆ ಸೆಲ್ಸ್ಗೆ ಇದನ್ನ ನುಂಗೋಕೆ ಆಗಲ್ಲ. ಇದು ಹೇಗಿದೆ ಅಂದ್ರೆ, ಒಂದು ಟೂತ್ಪಿಕ್ ಅನ್ನು ಅಡ್ಡಲಾಗಿ ತಿನ್ನೋಕೆ ಪ್ರಯತ್ನಪಟ್ಟ ಹಾಗೆ. ಸೊ ರಿಸಲ್ಟ್ ಏನು? ಶ್ವಾಸಕೋಶದಲ್ಲಿ ನಿರಂತರವಾಗಿ ಉರಿಯೂತ, ಗಾಯಗಳು, ಮತ್ತದು ಹೀಲಾಗೋದೇ ಇಲ್ಲ. ಇಲ್ಲಿಂದಾನೇ ಶುರುವಾಗೋದು ಅಸ್ಲಿ ಕಥೆ. ಆಸ್ಬೆಸ್ಟಸ್ ಇಂಡಸ್ಟ್ರಿಗೆ 2 ಮುಖಗಳಿದ್ವು. ಹೊರಪ್ರಪಂಚಕ್ಕೆ ಇದೊಂದು ಮ್ಯಾಜಿಕ್ ಮಟೀರಿಯಲ್, ಸೇಫ್ಟಿಗೆ ಇದು ಬೇಕೇ ಬೇಕು ಅಂತ ಮಾರ್ಕೆಟಿಂಗ್ ಮಾಡಿದ್ರು. ಆದ್ರೆ ತೆರೆಮರೆಯಲ್ಲಿ ಅವರಿಗೆ 1930ರಿಂದಲೇ ಇದರ ಅಪಾಯಗಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೂ ಸುಮ್ನೇ ಇದ್ರು. ಈ ಸತ್ಯ ಹೊರಬಂದಿದ್ದೇ ಸಮರ್ ಸಿಂಪ್ಸನ್ ಪೇಪರ್ಸ್ ಅನ್ನೋ ಸೀಕ್ರೆಟ್ ಡಾಕ್ಯುಮೆಂಟ್ಸ್ನಿಂದ. ಒಂದು ಆಂತರಿಕ ಮೆಮೊದಲ್ಲಿ ರೇಬಸ್ಟಾಸ್ ಮ್ಯಾನ್ಹ್ಯಾಟನ್ ಕಂಪನಿಯ ಪ್ರೆಸಿಡೆಂಟ್ ಸಮ್ಮರ್ ಸಿಂಪ್ಸನ್ 1935ರಲ್ಲಿ ಹೀಗೆ ಬರೀತಾರೆ, ನೋಡಿ, ನಾವು ಆಸ್ಬೆಸ್ಟಾಸ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೀವೋ ನಮ್ಗೆ ಅಷ್ಟೇ ಒಳ್ಳೇದು. ಇದಕ್ಕಿಂತ ನೇರವಾದ ಸಾಕ್ಷಿ ಬೇಕಾ? ಸತ್ಯವನ್ನ ಹೇಗೆ ಮುಚ್ಚಿ ಹಾಕಿದ್ರು ಅನ್ನೋಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಇದಕ್ಕಿಂತಲೂ ಶಾಕಿಂಗ್ ಆಗಿರೋ ಒಂದು ವಿಷಯ ಇದೆ. ಜಾನ್ಸ್ ಮ್ಯಾನ್ವೆಲ್ ಕಂಪನಿಯ ಪ್ರೆಸಿಡೆಂಟ್ ತಮ್ಮ ಕೆಲಸಗಾರರ ಬಗ್ಗೆ ಹೇಳಿದ ಮಾತು ಕೇಳಿದ್ರೆ ರಕ್ತ ಕುದಿಯುತ್ತೆ.
ಅವ್ರು ಹೇಳಿದ್ರಂತೆ, ಅವರು ಸತ್ತು ಬೀಳುವರೆಗೂ ಕೆಲ್ಸ ಮಾಡ್ಲಿ ಬಿಡಿ. ಹೌದು, ಆ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಹಣ ಉಳಿಯುತ್ತೆ. ಅಪ್ಪಾ, ಲಾಭಕ್ಕೋಸ್ಕರ ಮನುಷ್ಯರ ಜೀವಕ್ಕೆ ಒಂದು ಕಿಂಚಿತ್ತೂ ಬೆಲೆ ಇಲ್ದ ಹಾಗೆ ಮಾತಾಡಿದ್ದಾರೆ. ಸರಿ, ಈಗ ಪ್ರೆಸೆಂಟ್ ಡೇಗೆ ಬರೋಣ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಈ ಸಮಸ್ಯೆ ಇನ್ನೂ ಯಾಕೆ ನಮ್ಮನ್ನ ಬಿಟ್ಟಿಲ್ಲ? ಯಾಕೆ ಇದರ ವಿರುದ್ಧ ಹೋರಾಟ ಇನ್ನೂ ಮುಗಿದಿಲ್ಲ? ಇದಕ್ಕೆ ಒಂದಲ್ಲ ಹಲವು ಕಾರಣಗಳಿವೆ. ಮೊದಲನೇದಾಗಿ 1991ರಲ್ಲಿ ಅಮೆರಿಕಾದಲ್ಲಿ ಇದನ್ನ ಬ್ಯಾನ್ ಮಾಡಿದಾಗ ಒಂದು ಕೋರ್ಟ್ ಸಣ್ಣ ಕಾನೂನಿನ ಕಾರಣ ಕೊಟ್ಟು ಆ ಬ್ಯಾನ್ ಅನ್ನೇ ತೆಗೆದುಹಾಕಿತು. ಅಷ್ಟೇ ಅಲ್ಲ, 1% ರೂಲ್ ಅಂತ ಒಂದಿದೆ. ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಇದರ ಪ್ರಕಾರ ಒಂದು ಪ್ರಾಡಕ್ಟ್ನಲ್ಲಿ 1%ಗಿಂತ ಕಡಿಮೆ ಆಸ್ಬೆಸ್ಟೋಸ್ ಇದ್ರೆ ಅದನ್ನ ಆಸ್ಬೆಸ್ಟೋಸ್ ಫ್ರೀ ಅಂತ ಮಾರಾಟ ಮಾಡಬಹುದು. ಎಂಥ ಜೋಕಲ್ವಾ ಇದು? ಅಂದ್ಹಾಗೆ ಈ ಸಮಸ್ಯೆ ಬರೀ ಹಳೆ ಬಿಲ್ಡಿಂಗ್ಗಳಿಗೆ ಸೀಮಿತವಾಗಿಲ್ಲ. ಈಗ ನೈಸರ್ಗಿಕವಾಗಿಯೇ ಮಣ್ಣಲ್ಲಿ, ಧೂಳಲ್ಲಿ ಆಸ್ಬೆಸ್ಟೋಸ್ ಸಿಗ್ತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲದ ಹಾಗೆ ನಮ್ಮ ಪರಿಸರಕ್ಕೆ ದೊಡ್ಡ ಅಪಾಯವನ್ನ ತಂದೊಡ್ತಿದೆ. ಒಂದ್ ರೀತಿ ಇದು ಹಿಡನ್ ಎನ್ವಿರಾನ್ಮೆಂಟಲ್ ರಿಸ್ಕ್. ಸೊ, ಕೊನೆಯದಾಗಿ ಒಂದು ಪ್ರಶ್ನೆ. ಆಸ್ಬೆಸ್ಟಸ್ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಆದ್ರೆ ಅದು ಎಲ್ಲೆಡೆ ಇದೆ. ಆದ್ರೆ ಅದರ ಬಗ್ಗೆ ನಮ್ಮ ಅರಿವು ಎಲ್ಲಿದೆ? ನಾವು ಎಚ್ಚೆತ್ತುಕೊಂಡಿದೀವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ.